ಯಾವ ಗೌರ್ಮೆಂಟ್ ಬಂದರೂ ಕೂಡ ನೀವು ಹೇಳಿದಂತಹ ಉದ್ದಿಮೆದಾರರು ಯಾರೆಲ್ಲ ಇದ್ದಾರೆ, ಬಿಸ್ನೆಸ್ ಮೆನ್ಸ್ ಯಾರಿದ್ದಾರೆ, ಅವ್ರ ಜೊತೆ ಆತ್ಮೀಯವಾಗಿ ಇರೋದನ್ನ ನಾವು ನೋಡ್ತೀವಲ್ಲ. ಹೌದು. ಒಬ್ರಾದ್ರೆ ಇದನ್ನ ಉಲ್ಟಾ ಮಾಡಿ ತೋರಿಸ್ಬೇಕಲ್ವಾ? ಒಬ್ರಾದ್ರೂ ಅಲ್ಲಿಂದ ಹಿಂಸರಿದಾಗ ಮಾತ್ರ ನಾವು ವ್ಯವಸ್ಥೆ ಬದಲಾವಣೆ ನೋಡುತ್ತಾ ಆಗ್ಬೋದಲ್ವಾ? ಈ ಇಶ್ಯೂ ಇನ್ಕ್ಲೂಡಿಂಗ್ ಮೀ ಕೂಡ ಇದೆ. ಐ ಆಮ್ ನಾಟ್ ಔಟ್ ಆಫ್ ದಿಸ್. ಈ ಇಶ್ಯೂನ ಇವತ್ತು ನಾವು ಅಡ್ರೆಸ್ ಮಾಡಿದ್ದೀವಿ. ಇಟ್ ಹ್ಯಾಸ್ ಟು ಬಿಲ್ಡ್ ಆನ್. ನಾನು ಹೇಳಿರೋ ಇಶ್ಯೂ ಕೆಲವು ಜನಕ್ಕೆ ಲೈಕ್ ಆಗ್ಬೋದು, ಕೆಲವು ಐ ಆಮ್ ನಾಟ್ ದ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್. ಖಾಸಗಿ ಸಂಸ್ಥೆಗಳು ರೊಕ್ಕ ಮಾಡಬಾರ್ದಂತಲ್ಲ. ಫಾರ್ ಎಕ್ಸಾಂಪಲ್ ಐಫೋನ್, ಅವನೇನು ಯಾವುದು ಗೋರ್ಮೆಂಟ್ ಏನಿಲ್ಲ, ಅವನೇ ಸ್ವಂತ ಒಂದು ಐಫೋನ್ ಮಾಡ್ತಾನೆ. ಅವನ ಐಫೋನ್ ಮೊನ್ನೆ ಮಾರಿರ್ತಕ್ಕಂಥ ಐಫೋನ್ ಪ್ರೋ 17 ನಮ್ಮ ಕೇಂದ್ರ ಸರ್ಕಾರದ ಬಡ್ಜೆಟ್ಗಿಂತ ಜಾಸ್ತಿ ದುಡ್ಡು ಮಾಡ್ಕೊಂಡಿದ್ದಾನೆ. 50 ಲಕ್ಷ ಕೋಟಿಗೂ ಜಾಸ್ತಿ ದುಡ್ಡು ಒಂದು ಫೋನ್ ಕಂಪ್ನಿ ಮಾಡ್ತು. ವಿ ಆರ್ ಪ್ರೌಡ್ ಆಫ್ ಇಟ್. ಯಾವುದೇ ಸಂಸ್ಥೆ ಸರ್ಕಾರದ ಉಪಯೋಗಗಳನ್ನು ತಗೊಂಡು, ಸರ್ಕಾರದ ಉಪಯೋಗಗಳು ಸರ್ಕಾರದಿಂದನೇ ಲಾಭ ಪಡೆದು ಸಬ್ಸಿಡಿ ಪಡೆದು ಮಾಡಿರ್ತಕ್ಕಂಥಲ್ಲ. ಅಂಥ R&Dಗಳು, ರಿಸರ್ಚ್ಗಳು, ಟಾಟಾ ಭಾಳಷ್ಟು ಕಂಪ್ನೀಸ್ಗಳು ನಮ್ಮ ಇಂಡಿಯಾದಲ್ಲಿದ್ದಾವೆ. ಬಟ್ ಇತ್ತೀಚಿನ ಕಂಪ್ನಿಗಳು ಲೈಸನಿಂಗ್ ಮಾಡಿ ಸರ್ಕಾರದ ವಲಯದಲ್ಲಿ ನಿಂತ್ಕೊಂಡು ಸರ್ಕಾರಕ್ಕೆ ಟೋಪಿ ಹಾಕಿ ಇವ್ರು ಜಾಸ್ತಿ ದುಡ್ಡು ಮಾಡಿದರೆ, ಅದು ಯಾವುದೇ ಸರ್ಕಾರಗಳಿರಲಿ, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ರಾಜ್ಯದಲ್ಲಿ ಯಾವುದೇ ಸರ್ಕಾರಗಳಿರಲಿ, ಇದನ್ನು ನಾವು ಮುಂದಕ್ಕೆ ಬರ್ತಕ್ಕಂಥ ದಿನಗಳಲ್ಲಿ ಗೋರ್ಮೆಂಟ್ ಶುಡ್ ಬಿಕಮ್ ಫೇಲ್ ಆಗ್ಬೋದು ನಾವು ಕೆಲವು ಸಂದರ್ಭದಲ್ಲಿ. ಬಟ್ ಗೋರ್ಮೆಂಟ್ ಶುಡ್ ಬಿಕಮ್, ಯಾಕಂದರೆ ನಮ್ಮಲ್ಲಿ ಎಲ್ಲ ಇದೆ. ಸ್ಟೀಲ್ ಮೇಕಿಂಗು ನಾವೇ ಮಾಡ್ಬೋದು, ಕೋರ್ ಪ್ರೊಡಕ್ಷನ್ಸು ನಾವೇ ಮಾಡ್ಬೋದು, ಮೈನಿಂಗ್ ನಮ್ಮ ಹತ್ರದ ಮೈನಿಂಗ್ ರೇಟ್ಸೇ ಸರ್ಕಾರದ್ದು, ಈ ದೇಶದ್ದೇ ಮೈನಿಂಗ್ ರೇಟ್ಸ್ಗಳನ್ನ ನಾವೆಲ್ಲ ಇಂಥವನ್ನ ಪ್ರೈವೇಟೈಸ್ ಮಾಡೋಣ. ಬಟ್ ಲಿಮಿಟಲ್ಲಿರಬೇಕು. ಎಲ್ಲ ಪ್ರೈವೇಟೈಸ್ ಮಾಡಿ ನಾವು ಕೈಲೇ ಕೂತ್ಕೊಂಡ್ರೆ ಆಗಲ್ಲ. ಅಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಬಂದಿದ್ದೇವೆ ಈಗ ಅನ್ನೋದು ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ.